ಸೊ ಗೆಳೆಯರೆ, ನಿಮ್ಗಿದು ಗೊತ್ತಾ? ಇತ್ತೀಚೆಗೆ ಭಾರತ ಎಂಥ ಒಂದು ಹೆಜ್ಜೆಯನ್ನು ಇಟ್ಟಿದೆ ಅಂದರೆ, ಬರುವಂಥ ದಿನಗಳಲ್ಲಿ ಇಡೀ ಜಗತ್ತಿನ ರಕ್ಷಣಾ ನೀತಿಯನ್ನೇ ಇದು ಅಳಗಾಡಿಸುವಂತೆ ಮಾಡಲಿದೆ. ಆಕ್ಚುಲಿ ಇಂದು ಭಾರತ ಮತ್ತು ಅಮೆರಿಕದ ನಡುವೆ ಅತ್ಯಂತ ಗೌಪ್ಯವಾದ ಸೋಸಾ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಹಾಗೂ ಇದು ಯಾವುದೇ ಸಾಮಾನ್ಯವಾದ ಒಪ್ಪಂದವಲ್ಲ. ಬದಲಿಗೆ ಇದರಲ್ಲಿ ಎಂಥ ನಿಯಮಗಳು ಹಾಗೂ ವ್ಯವಸ್ಥೆಯು ಒಳಗೊಂಡಿದೆ ಅಂದರೆ ಬಹುಶಃ ಇದರ ಬಗ್ಗೆ ಜಗತ್ತಿಗೂ ಗೊತ್ತಿಲ್ಲದಿರಬಹುದು. ಮೂಲಗಳ ಪ್ರಕಾರ ಈ ಒಪ್ಪಂದದಲ್ಲಿ ಒಂದು ಷರತ್ತು ಇದ್ದು, ಇದರಲ್ಲಿ ಭಾರತಕ್ಕೆ ಅಮೆರಿಕದ ರಕ್ಷಣಾ ತಂತ್ರಜ್ಞಾನದ ರಹಸ್ಯ ಫೈಲುಗಳವರೆಗೂ ಪ್ರವೇಶ ನೀಡಲಾಗ್ತಿದೆ. ಇದುವರೆಗೆ ಕೇವಲ US ಸೇನೆಗೆ ಇದರಲ್ಲಿ ಮೀಸಲಿಟ್ಟಿದ್ದ ಕೆಲವು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಪ್ರೋಟೋಟೈಪ್ಗಳು ಶೀಘ್ರದಲ್ಲೇ ಭಾರತಕ್ಕೂ ಲಭ್ಯವಾಗಲಿದೆ. ಇದೆಲ್ಲ ಹೇಗೆ ಸಾಧ್ಯ ಅನ್ನೋದರ ಬಗ್ಗೆ ನೀವು ಆಶ್ಚರ್ಯ ಪಡ್ತಾ ಇರಬೇಕು. ಸೊ ನಿಮ್ಗೆ ಹೇಳೋದಾದ್ರೆ ಇದೆಲ್ಲ ಈ ಸೋಸಾ ಅಗ್ರಿಮೆಂಟ್ ಇಂದಲೇ ಸಾಧ್ಯವಿದೆ. ಆದರೆ ಏನಿದು ಈ ಸೋಸಾ ಅಗ್ರಿಮೆಂಟ್ ಹಾಗೂ ಅಮೆರಿಕ ತನ್ನ ರಹಸ್ಯ ಅಸ್ತ್ರಗಳನ್ನು ಭಾರತಕ್ಕೆ ಯಾವಾಗ ನೀಡ್ತದೆ? ಸೊ ಗೆಳೆಯರೆ, ಇವೆಲ್ಲವನ್ನ ತಿಳಿದುಕೊಳ್ಳುವುದಕ್ಕಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ವಿಡಿಯೋದಲ್ಲಿ ಮುಂದೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಭಾರತದ ಈ ರಣನೀತಿಗಾಗಿ ವಿಡಿಯೋಗೆ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಹಾಗೂ ನೆನಪಿನಲ್ಲಿಡಿ, ಜೈ ಹಿಂದ್ ಅಂತ ಹೇಳುವುದು ನಮ್ಗೆಲ್ರಿಗೂ ಹೆಮ್ಮೆಯ ವಿಷಯ. ಸೊ ಗೆಳೆಯರೆ, ಮೊಟ್ಟ ಮೊದಲಿಗೆ ನಿಮ್ಗೆ ಹೇಳೋದಾದರೆ ಈ ಡೀಲಲ್ಲಿ ಮುಖ್ಯವಾಗಿ 2 ಅಗ್ರಿಮೆಂಟ್ ಒಳಗೊಂಡಿವೆ. ಸೆಕ್ಯೂರಿಟಿ ಆಫ್ ಸಪ್ಲೈಸ್ ಅರೇಂಜ್ಮೆಂಟ್ ಸೋಸಾ ಹಾಗೂ ರೆಸಿಪ್ರೋಕಲ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ RDP. ಈ ಎರಡರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಯಾಕಂದರೆ ಇವುಗಳು ಭಾರತ ಮತ್ತು ಅಮೆರಿಕದ ನಡುವಿನ ರಕ್ಷಣಾ ಸಂಬಂಧಗಳನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ. ಸೋಸಾ ಅಂದರೆ ಸೆಕ್ಯೂರಿಟಿ ಆಫ್ ಸಪ್ಲೈ ಅರೇಂಜ್ಮೆಂಟು ಎಂಥ ಒಂದು ಅಗ್ರಿಮೆಂಟ್ ಆಗಿದೆ ಅಂದರೆ, ಇದು ತುರ್ತು ಸಂದರ್ಭಗಳಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಡಿಫೆನ್ಸ್ ಐಟಮ್ಸ್, ಗೂಡ್ಸ್ಗಳನ್ನು ಮತ್ತು ಸರ್ವಿಸ್ನ ಪೂರೈಕೆಯನ್ನು ವೇಗಗೊಳಿಸುವ ಒಪ್ಪಂದವಾಗಿದೆ. ಈ ಅಗ್ರಿಮೆಂಟ್ ಬಹಳ ಮುಖ್ಯವಾಗಿದೆ. ಯಾಕಂದರೆ ಇದರ ಅಡಿಯಲ್ಲಿ ಕೆಲವು 18 ದೇಶಗಳೊಂದಿಗೆ ಅಮೆರಿಕ ಈ ಒಪ್ಪಂದಕ್ಕೆ ಸಹಿ ಹಾಕಿದೆ. ಹಾಗೂ ಭಾರತವು ಕೂಡ ಆ ಕೆಲವು ದೇಶಗಳಲ್ಲಿ ಸೇರಿದೆ. ಅಂದರೆ ಇದರ ಸರಳವಾದ ಅರ್ಥ, ತುರ್ತು ಸಂದರ್ಭಗಳಲ್ಲಿ ಭಾರತವು ತ್ವರಿತವಾಗಿ ಮತ್ತು ಆದ್ಯತೆಯ ಆಧಾರದ ಮೇಲೆ ಅಮೆರಿಕದಿಂದ ಡಿಫೆನ್ಸ್ ಸಪ್ಲೈಯನ್ನು ಪಡೆಯುತ್ತದೆ. ನೀವು ಹೀಗೆ ಅಂದ್ಕೊಳ್ಳಿ, ಒಂದು ವೇಳೆ ನಾಳೆ ಯಾವುದಾದ್ರೂ ಕಾರಣಕ್ಕೆ ಭಾರತದ ಮೇಲೆ ದಾಳಿ ನಡೆದರೆ ಆಗ ಸೋಸಾ ಅಡಿಯಲ್ಲಿ ಭಾರತವು ಅಮೆರಿಕದ ಡಿಫೆನ್ಸ್ ಹಾರ್ಡ್ವೇರ್ ಅಡಿಯಲ್ಲಿ ಅತ್ಯಾಧುನಿಕ ಅಟ್ಯಾಕ್ ಹೆಲಿಕಾಪ್ಟರ್ಗಳು, ಜಾವ್ಲಿನ್ ಕ್ಷಿಪಣಿಗಳು ಮತ್ತು ಇತರೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಯಾವುದೇ ವಿಳಂಬವಿಲ್ಲದೆ ಭಾರತಕ್ಕೆ ಪಡೆಯಲು ಸಾಧ್ಯವಾಗ್ತದೆ. ಹಾಗೂ ಇದು ನಮ್ಮ ದೇಶದ ಭದ್ರತೆಗೆ ಒಂದು ದೊಡ್ಡ ಭರವಸೆನೂ ಕೂಡ ಆಗಿದೆ. ವಿಶೇಷವಾಗಿ ನಾವು ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಬೇಕಾದ ಸಮಯದಲ್ಲಿ ರೆಸಿಪ್ರೋಕಲ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಅಗ್ರಿಮೆಂಟ್ RDPA ಈ ಒಪ್ಪಂದವು ಇನ್ನಷ್ಟು ಬಲಪಡಿಸುತ್ತದೆ. ಈ RDPA ಅಡಿಯಲ್ಲಿ USA ಮತ್ತು ಭಾರತದ ನಡುವೆ ಡಿಫೆನ್ಸ್ ಸಪ್ಲೈಗೆ ಸಂಬಂಧಿಸಿದಂತೆ ಒಂದು ಬಾಂಡಿಂಗ್ ಆಬ್ಲಿಗೇಷನ್ ಅನ್ನು ರಚಿಸಲಾಗಿದೆ. ಇದರರ್ಥ ಭಾರತಕ್ಕೆ ಅಮೆರಿಕದ ಡಿಫೆನ್ಸ್ ಹಾರ್ಡ್ವೇರ್ನ ಅಗತ್ಯವಿದ್ದರೆ ಅದನ್ನು ಪೂರೈಸಲು ಅಮೆರಿಕನ್ ಕಂಪನಿಗಳು ಇದಕ್ಕಾಗಿ ಕಾನೂನು ಬಾಧ್ಯತೆಯನ್ನು ಹೊಂದಿರ್ತವೆ. ಇದು ಕೇವಲ ಒಪ್ಪಂದವಲ್ಲ. ಇದನ್ನು ಹೊರತು ಇದು ಎಂಥ ಒಂದು ಒಪ್ಪಂದವಾಗಿದೆ ಅಂದರೆ, ಭಾರತದ ಡಿಫೆನ್ಸ್ ಅಗತ್ಯಗಳನ್ನು ಆದ್ಯತೆಯ ಮೇಲೆ ಪೂರೈಸಲು ಅಮೆರಿಕವನ್ನು ಒತ್ತಾಯಿಸುತ್ತದೆ. ಈಗ ನಾವು ಈ ಒಪ್ಪಂದಗಳ ಮುಖ್ಯ ಅಂಶಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಸೊ ಈಗ ಅವುಗಳ ಸಂಭಾವ್ಯ ಪ್ರಯೋಜನಗಳು ಏನು ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಈ ಒಪ್ಪಂದವು ಭಾರತವನ್ನು ಬಲವಾದ ಮತ್ತು ವಿಶ್ವಾಸಾರ್ಹ ರಕ್ಷಣಾ ಪಾಲುದಾರನ ರೂಪದಲ್ಲಿ ಸ್ಥಾಪಿಸುತ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಮೊದಲಿಗೆ ಫಾಸ್ಟ್ ಟ್ರ್ಯಾಕ್ ಡೆಲಿವರಿ. ಈ ಹಿಂದೆ ಹೇಳಿದಂತೆ ಸೋಸಾ ಅಡಿಯಲ್ಲಿ ತುರ್ತು ಸಂದರ್ಭಗಳಲ್ಲಿ ಭಾರತಕ್ಕೆ ವೇಗವಾಗಿ ಹಾಗೂ ಆದ್ಯತೆಯ ಆಧಾರದ ಮೇರೆಗೆ US ಡಿಫೆನ್ಸ್ ಸಪ್ಲೈ ಸಿಗಲಿದೆ. ಇದು ಕೇವಲ ನಮ್ಮ ಸೇನಾ ಸಾಮರ್ಥ್ಯವನ್ನು ತ್ವರಿತವಾಗಿ ಹೆಚ್ಚಿಸುವುದಲ್ಲದೆ ಬಿಕ್ಕಟ್ಟಿನ ಸಮಯದಲ್ಲಿ ತ್ವರಿತವಾಗಿ ಪ್ರತಿಕ್ರಿಯಿಸುವ ಶಕ್ತಿಯನ್ನು ಕೂಡ ನೀಡುತ್ತದೆ. ಎರಡನೆಯದಾಗಿ, ಇಂಡಿಜಿನಿಯಸ್ ಮ್ಯಾನುಫ್ಯಾಕ್ಚರಿಂಗ್. ಈ RDPA ಭಾರತಕ್ಕೆ ಅಮೆರಿಕದ ಡಿಫೆನ್ಸ್ ಹಾರ್ಡ್ವೇರ್ಗಾಗಿ ಜಾಯಿಂಟ್ ಪ್ರೊಡಕ್ಷನ್ ಮತ್ತು ಕೋ ಡೆವಲಪ್ಮೆಂಟ್ನ ಅವಕಾಶವನ್ನು ಕೊಡಲಿದ್ದು, ನಮ್ಮ ದೇಶದಲ್ಲಿನ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಟ್ಟವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇದರಿಂದ ನಮ್ಮ ಸ್ವಾವಲಂಬನೆಯನ್ನು ಕೂಡ ಇದು ಹೆಚ್ಚಿಸುತ್ತದೆ. ಇದನ್ನು ಹೊರತು ಭಾರತದಲ್ಲಿ ನಿರ್ಮಾಣವಾಗುವಂತಹ ಈ ಡಿಫೆನ್ಸ್ ಉತ್ಪಾದನೆಯು ಕೇವಲ ನಮ್ಮ ಸೇನೆಯನ್ನು ಇನ್ನಷ್ಟು ಸಮರ್ಥವಾಗಿಸುವುದಲ್ಲದೆ ಎಕ್ಸ್ಪೋರ್ಟ್ ಮಾಡುವ ಸಂಭವನೀಯತೆಯನ್ನು ಕೂಡ ತೆರೆಯಲಿದ್ದು, ಇದರಿಂದ ನಮ್ಮ ಆರ್ಥಿಕತೆಗೆ ಬಲ ಸಿಗಲಿದೆ. ಮೂರನೆಯದಾಗಿ, ಡಿಪ್ಲೊಮ್ಯಾಟಿಕ್ ಸ್ಟ್ರೆಂತ್ ಅಂದರೆ ರಾಜತಾಂತ್ರಿಕ ಶಕ್ತಿ. ಈ ಒಪ್ಪಂದವು ಭಾರತದ ಅಂತಾರಾಷ್ಟ್ರೀಯ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಅಮೆರಿಕದೊಂದಿಗೆ ದೃಢವಾದ ರಕ್ಷಣಾ ಸಂಬಂಧವನ್ನು ಹೊಂದಿರುವುದರ ಬಗ್ಗೆ
ಇತರೆ ದೇಶಗಳಿಗೆ ಇದು ಭಾರತದ ಬಗ್ಗೆ ಬಲವಾದ ಚಿತ್ರಣವನ್ನ ನೀಡ್ತದೆ. ಜಾಗತಿಕ ರಾಜಕೀಯದಲ್ಲಿ ನಮ್ಮ ಸ್ಥಾನವನ್ನ ಇದು ಇನ್ನಷ್ಟು ಬಲಪಡಿಸುತ್ತದೆ. ನೀವು ಹೀಗಂದ್ಕೊಳ್ಳಿ, ನಾಳೆ ಚೀನಾ ಅಥವಾ ಇತರೆ ಯಾವುದೇ ದೇಶಗಳೊಂದಿಗೆ ಘರ್ಷಣೆಯ ಸ್ಥಿತಿ ನಿರ್ಮಾಣವಾದರೆ ಆಗ ಈ ಒಪ್ಪಂದದ ಅಡಿಯಲ್ಲಿ ಭಾರತವು ಅಮೆರಿಕದ ಡಿಫೆನ್ಸ್ ಹಾರ್ಡ್ವೇರ್ ಹಾಗೂ ತಂತ್ರಜ್ಞಾನದ ಸಹಾಯದಿಂದ ತನ್ನ ಗಡಿಗಳನ್ನು ರಕ್ಷಿಸುವುದಕ್ಕಾಗಿ ಪೂರ್ಣ ಪ್ರಮಾಣದಲ್ಲಿ ತಯಾರಿರಲಿದೆ. ಹಾಗೂ ಯಾರೋ ದಿಢೀರ್ನೆ ದಾಳಿ ನಡೆಸಿದರೂ ಕೂಡ ನಮ್ಮ ಸೇನೆಗೆ ಬಹಳ ವೇಗದಿಂದ ಹಾಗೂ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಸಿಗಲಿವೆ. ನಾಲ್ಕನೆಯದಾಗಿ ಟೆಕ್ನಾಲಜಿಕಲ್ ಅಡ್ವಾಂಟೇಜ್. ಸೋಸಾ ಹಾಗೂ RDPA ಅಡಿಯಲ್ಲಿ ಭಾರತವು ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದ ಪ್ರಯೋಜನವನ್ನು ಪಡೆಯುತ್ತದೆ. ಇದರ ಮೂಲಕ ಭಾರತವು ರಕ್ಷಣಾ ತಂತ್ರಜ್ಞಾನದಲ್ಲಿ ಹೊಸ ಎತ್ತರವನ್ನು ಸಾಧಿಸಬಹುದು. ಅದು ನಮ್ಮನ್ನು ಟೆಕ್ನಾಲಜಿಯ ರೂಪದಲ್ಲಿ ಸಮರ್ಥರನ್ನಾಗಿ ಮಾಡ್ತದೆ. ಐದನೆಯದಾಗಿ ಗ್ಲೋಬಲ್ ಡಿಫೆನ್ಸ್ ಮಾರುಕಟ್ಟೆಗೆ ಪ್ರವೇಶ. ಈ ಒಪ್ಪಂದಗಳೊಂದಿಗೆ ಭಾರತವು ಗ್ಲೋಬಲ್ ಡಿಫೆನ್ಸ್ ಮಾರುಕಟ್ಟೆಗೆ ಪ್ರವೇಶವನ್ನು ಪಡೆಯುತ್ತದೆ. ಅಮೆರಿಕನ್ ಕಂಪನಿಗಳೊಂದಿಗೆ ಕೆಲಸ ಮಾಡುವ ಮೂಲಕ ಭಾರತವು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಬಹುದು. ಅದರ ಮೂಲಕ ನಾವು ಕೇವಲ ಗ್ರಾಹಕರಾಗಿ ಅಷ್ಟೇ ಅಲ್ಲದೆ ಒಬ್ಬ ಪಾಲುದಾರರಾಗಿಯೂ ಹೊರಹೊಮ್ಮುತ್ತೇವೆ. ಇದು ಇತರೆ ದೇಶಗಳಿಗಿಂತ ನಮ್ಮನ್ನು ಬಲಿಷ್ಠ ಸ್ಥಾನದಲ್ಲಿ ನಿಲ್ಲಿಸುತ್ತದೆ. ಭಾರತ ಮತ್ತು ಅಮೆರಿಕದ ನಡುವಿನ ಈ ಅಗ್ರಿಮೆಂಟು ಕೇವಲ ನಮ್ಮ ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುವುದಲ್ಲದೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸುವ ಅವಕಾಶವನ್ನು ಕೂಡ ಕೊಡ್ತದೆ. ಈ ಒಪ್ಪಂದದ ಮೂಲಕ ಭಾರತ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ಅದು ಏನಂದರೆ, ನಾವು ನಮ್ಮ ಸುರಕ್ಷತೆಯ ಬಗ್ಗೆ ಜಾಗೃತರಾಗಿದ್ದೇವೆ ಮತ್ತು ಇದಕ್ಕಾಗಿ ನಾವು ಯಾವುದೇ ಹಂತಕ್ಕೆ ಹೋಗಲು ಸಿದ್ಧ ಅಂತ. ಆದರೆ ಗೆಳೆಯರೆ, ಕೊನೆಯಲ್ಲಿ ನಾನು ನಿಮಗೆ ಬಹಳ ಮುಖ್ಯವಾದ ಒಂದು ವಿಷಯವನ್ನು ಹೇಳೋದಕ್ಕೆ ಬಯಸ್ತೇನೆ. ಸರಿ, ಈಗ ನೋಡಿ, ನಾವಂತೂ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದೇವೆ. ಆದರೆ ಫೈನಲಿ ತೊಂದರೆಗಳು ಎದುರಾದಾಗ ಆಗ ಕೇವಲ ಈ ಒಪ್ಪಂದದ ಆಧಾರದ ಮೇಲೆ ಹೆಚ್ಚಾಗಿ ನಾವು ಅವಲಂಬಿತರಾಗಿರಬಾರದು. ಯಾಕಂದರೆ ಪ್ರತಿ ಸವಾಲಿನ ಪರಿಸ್ಥಿತಿಯಲ್ಲಿ US ಯಾವಾಗಲೂ ನಮ್ಮ ರಾಷ್ಟ್ರೀಯ ರಕ್ಷಣೆಗೆ ಅಗತ್ಯವಾದ ಸೇವೆಗಳು ಮತ್ತು ಸರಕುಗಳನ್ನು ಒದಗಿಸ್ತದೆ. ಅದು ಶಸ್ತ್ರಾಸ್ತ್ರಗಳ ಉಪಕರಣಗಳು ಅಥವಾ ತಾಂತ್ರಿಕ ಸಹಾಯ ಇವೆಲ್ಲವೂ ಸಮಯಕ್ಕೆ ಲಭ್ಯವಿರಬಹುದು. ಆದರೆ ಇದರೊಂದಿಗೇನೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಪರಿಸ್ಥಿತಿಗಳು ಬಹಳ ವೇಗವಾಗಿ ಬದಲಾಗಬಹುದು ಅನ್ನೋದನ್ನು ಕೂಡ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಒಂದು ವೇಳೆ ಹೀಗೂ ಆಗಬಹುದು, ದೊಡ್ಡ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಅಮೆರಿಕದ ಆದ್ಯತೆಗಳು ಬದಲಾಗಬಹುದು. ಹಾಗೂ ಆಗ ನಾವು ನಮ್ಮ ರಕ್ಷಣೆಗೆ ಸ್ವಾವಲಂಬನೆಯ ಕಡೆಗೆ ಹೋಗಬೇಕಾಗ್ತದೆ. ಸೊ ಅದಕ್ಕಾಗಿಯೇ ಹೆಚ್ಚುವರಿ ನಾವು ಈ ಒಪ್ಪಂದವನ್ನು ಭದ್ರತಾ ಕ್ರಮವಾಗಿ ನೋಡುವುದು ಮುಖ್ಯವಾಗಿದೆ. ಆದರೆ ನಮ್ಮ ನಿಜವಾದ ಶಕ್ತಿ ನಮ್ಮ ಸ್ವಂತ ಸಂಪನ್ಮೂಲಗಳು ಮತ್ತು ಸ್ವಾವಲಂಬನೆಯಲ್ಲಿರಬೇಕು. ಸೊ ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಖಂಡಿತ ನಮಗೆ ಬರೆದು ತಿಳಿಸಿ. ಇನ್ನುವರೆಗೂ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.